ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯ ಗಾಂವ್ಕರ್. ಆರ್ ಅಶೋಕ್ಗೆ ಗಿಫ್ಟ್, ವಿಜೇಂದ್ರಗೆ ಶಾಕ್. ರಾಜ್ಯ ಬಿಜೆಪಿಯಲ್ಲಿ ಸದ್ದಿಲ್ಲದೆ ಆಗ್ತಿರೋ ಬೆಳವಣಿಗೆಗಳು ಈಗ ಬಿಜೆಪಿಗರನ್ನೇ ಕಂಗಾಲು ಮಾಡ್ತಾ ಇದೆ. ಸದ್ಯ ಏನು ಹಾಗಾದರೆ ಬರ್ತಾ ಇರುವ ಸುದ್ದಿ ಡೆಲ್ಲಿ ಮೂಲದಿಂದ ಯತ್ನಾಳ್ಗೆ ಈ ವಿಚಾರಗಳೇ ಈಗ ಬಹಳ ಸಮಾಧಾನಕರವಾಗಿ ಪರಿಣಮಿಸಿದೆಯಾ? ವಿಜೇಂದ್ರ ಇದ್ದಕ್ಕಿದ್ದಂತೆ ಅವ್ರ ನೇತೃತ್ವದಲ್ಲಿ ನಡೆಯಬೇಕಾದ ಕಾರ್ಯಕ್ರಮಕ್ಕೆ ಗೈರಾಗಿದ್ಯಾಕೆ? ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯತ್ನಾಳ್ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ನಡ್ಡಾ ಬರಲಿ, ಯಾರಾದರೂ ಬರಲಿ, ಅಮಿತ್ ಶಾ ಅವರನ್ನ, ಮೋದಿ ಅವರನ್ನ ವಿಜೇಂದ್ರ ಹೋಗಿ ಭೇಟಿಯಾಗಿ ಏನೇ ಮೆಸೇಜ್ ಕೊಟ್ಟರು ಕೂಡ ಯತ್ನಾಳ್ ಅವರ ಕೆಲಸ ಮಾತ್ರ ನಿಲ್ತಾ ಇಲ್ಲ. ವಕ್ಫ್ ಹೋರಾಟದ 2ನೇ ಹಂತ ಈಗ ಶುರುವಾಗಿದ್ದು, ಅದಕ್ಕೂ ಕೂಡ ನಾಂದಿ ಹಾಡಿದ್ದಾರೆ. ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶಕ್ಕೂ ಕೂಡ ವೇದಿಕೆ ಸಜ್ಜಾಗಿದೆ. ವಕ್ಫ್ ಜನಜಾಗೃತಿ ಸಮಾವೇಶ ಅಂತ. ಇಷ್ಟೆಲ್ಲ ನಡ್ಡಾ ರಾಜ್ಯದಲ್ಲಿ ಇದ್ದಾಗಲೇ ನಡೀತು. 2ನೇ ಹಂತದ ಹೋರಾಟಕ್ಕೆ ರೂಪುರೇಷೆ ಮತ್ತು ಅವತ್ತೇ ಕಾರ್ಯಕ್ರಮ ಮಾಡಿ ಶುರು ಮಾಡಿದ್ದು ನಡ್ಡಾ ರಾಜ್ಯದಲ್ಲಿದ್ದಾಗಲೇ. ಅಲ್ಲಿಗೆ ಯತ್ನಾಳ್ಗೆ ದೊಡ್ಡ ಬಲ ಸಿಕ್ಕಿದೆ, ಏನೋ ಒಂದು ನಡೀತಾ ಇದೆ ಅನ್ನುವ ಸುಳಿ ಬಲ ಸಿಕ್ತಲ್ವ. 1 ವರ್ಷ ಆಗಿರೋದು ಅಧ್ಯಕ್ಷರ ನೇಮಕ ಆಗಿ. ವಿಜೇಂದ್ರ ಅಧ್ಯಕ್ಷರಾಗಿ 1 ವರ್ಷ ಅಷ್ಟೇ ಆಗಿರೋದು. ಮತ್ತು ಮೋದಿ ಅಮಿತ್ ಶಾ ಆಶೀರ್ವಾದ ಸಿಕ್ಕಿದೆ, ಕಠಿಣ ಕ್ರಮದ ಭರವಸೆ ಸಿಕ್ಕಿದೆ ಅಂತ ವಿಜೇಂದ್ರ ಹೇಳಿದ ಮೇಲೂ ಕೂಡ ಇದೆಲ್ಲ ಆಗ್ತಾ ಇದೆ. ಇದ್ರ ನಡುವೆ ಕುತೂಹಲಕ್ಕೆ ಕಾರಣ ಆಗಿರೋ ಬೆಳವಣಿಗೆ. ಯತ್ನಾಳ್ ಅವರು ಏನು ಹೇಳ್ತಿದ್ದಾರೆ ನೋಡಿ. ವಿಜೇಂದ್ರ ನೇತೃತ್ವದಲ್ಲಿ ಬೃಹತ್ ಹೋರಾಟ ಅಂತ ಎಲ್ಲೆಡೆ ಫ್ಲೆಕ್ಸ್ಗಳೆಲ್ಲ ರಾರಾಜಿಸಿದ್ವು. ಆದರೆ ಕೊನೆಗೆ ವಿಜೇಂದ್ರ ಬರಲೇ ಇಲ್ಲ. ಯಾಕೆ ಬರಲಿಲ್ಲ ಅನ್ನುವ ಪ್ರಶ್ನೆಯನ್ನು ಮಾಡಿದ್ದಾರೆ. ಖರ್ಗೆ ವಿರುದ್ಧದ ಹೋರಾಟ, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ವಿಚಾರದಲ್ಲಿ ಹೋರಾಟ, ಬೃಹತ್ ಹೋರಾಟ ರೂಪಿಸಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡ್ತೀವಿ ಅಂತ ಕರೆ ಕೊಟ್ಟು ಕೊನೆಗೆ ಬೇರೆ ಯಾವುದೋ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ವಿಜೇಂದ್ರ. ಏನಕ್ಕೆ ಅನ್ನೋ ಪ್ರಶ್ನೆಯನ್ನು ಎತ್ತಿದ್ದಾರೆ. ಮತ್ತು ಸದ್ಯದಲ್ಲಿಯೇ ಚುನಾವಣೆ ಇದೆಯಲ್ಲ ಅಧ್ಯಕ್ಷ ಸ್ಥಾನಕ್ಕೆ, ಬೂತ್ ಲೆವೆಲಿಂದ ಹಿಡಿದು ಜಿಲ್ಲಾಧ್ಯಕ್ಷರಿಂದ ಹಿಡಿದು ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರ ತನಕ ಎಲೆಕ್ಷನ್ ಇದೆ. ಮೊನ್ನೆ ಜೋಶಿ ಅವರು ಕೂಡ ಅದನ್ನು ಖಚಿತಪಡಿಸಿದ್ರು. ಈಗ 4 ತಿಂಗಳ ಹಿಂದೆ ಅಧ್ಯಕ್ಷ ಆಯ್ಕೆ ಆಗಿದ್ದಾರೆ ಕೆಲವು ರಾಜ್ಯಗಳಲ್ಲಿ ಬಿಜೆಪಿಗೆ. ಅವರೂ ಕೂಡ ಎಲೆಕ್ಷನ್ ಎದುರಿಸಲೇಬೇಕಾಗತ್ತೆ. ಹಾಗಂತ ಅವರು ಮರು ಆಯ್ಕೆ ಆಗಲ್ಲ ಅಂತಲ್ಲ, ಮರು ಆಯ್ಕೆನೂ ಆಗಬಹುದು, ಯಾರು ಬೇಕಾದರೂ ಆಗಬಹುದು. ಕರ್ನಾಟಕದಲ್ಲಿ 1 ವರ್ಷ ಆಗಿದೆ ಅಷ್ಟೇ. ಆದರೂ ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ವಿವಿಧ ರಾಜ್ಯಗಳಲ್ಲೆಲ್ಲ ಕಡೆ ಈಗ ಎಲೆಕ್ಷನ್ ಮೂಲಕ ಅಧ್ಯಕ್ಷ ಆಯ್ಕೆ ಆಗುತ್ತೆ. ಈಗ ಆಗಿರೋದು ನೇಮಕ. ವಿಜೇಂದ್ರ ಅವರು ನೇಮಕ ಆಗಿರೋರು. ಆವಾಗ ಬೇರೆ ಆಪ್ಷನ್ ಇರಲಿಲ್ಲ, ಅನಿವಾರ್ಯ ಆಗಿತ್ತು ನೇಮಕ ಮಾಡೋದು ಅನ್ನೋದನ್ನು ಓಪನ್ ಆಗಿ ಹೇಳಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು. ಸೊ ಈಗ ಆಯ್ಕೆ ಮಾಡ್ತೀವಿ, ಆಯ್ಕೆ ಮಾಡೋದಕ್ಕೆ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದಲ್ಲಿ ಎಲ್ಲ ಕೆಲಸ ನಡೆಯುತ್ತೆ. ಇಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ ಕೆಲವೇ ದಿನಗಳಲ್ಲಿ ಅನ್ನೋದನ್ನು ಖಚಿತಪಡಿಸಿದ್ದಾರೆ. ಇದು ಡೆಲ್ಲಿಯಿಂದ ಬಂದಿರುವಂಥ ಖಚಿತ ಸುದ್ದಿ. ಕೇಂದ್ರ ಮಂತ್ರಿಗಳು ಕೂಡ ಇದನ್ನು ಖಚಿತಪಡಿಸಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ವಿಜೇಂದ್ರ ಮತ್ತೆ ಗೆಲ್ತಾರ, ಬೇರೆಯವರು ಗೆಲ್ತಾರ, ಅದು ಗೊತ್ತಿಲ್ಲ. ಅದಕ್ಕೆ ಎಲೆಕ್ಷನ್ ಮರುದಿನ ಉತ್ತರ ಸಿಗಬೇಕಷ್ಟೆ. ಈ ಹೊತ್ತಲ್ಲಿ ಯತ್ನಾಳ್ ಹೇಳ್ತಿರೋದು ಹಂಗಾಮಿ ಅಧ್ಯಕ್ಷರು ಕೆಳಗಿಳಿಯೋ ಸಮಯ ಬಂದಾಗಿದೆ ಅನ್ನುವ ಖಚಿತ ಮಾಹಿತಿ ನಮಗೆ ಅಂತ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಪ್ರತಿಭಟನೆ ಆಯಿತು. ವಿಜೇಂದ್ರ ಅವರು ಇರಲಿಲ್ಲ, ನೀವಿರಲಿಲ್ಲ. ಅಲ್ಲ, ವಿಜೇಂದ್ರ ಅವರ ನೇತೃತ್ವದಲ್ಲೇ ತಲೆ ಎಲ್ಲ ಕಡೆ ಬೋರ್ಡ್ ಹಾಕಿದ್ರು. ಭವ್ಯ ಭಾರಿ ಪ್ರತಿಭಟನೆ ಅಂತ ಹೇಳಿದರು. ಪಾಪ ವಿಜೇಂದ್ರ ಅವ್ರಿಗೆ ಏನು ಕೆಲಸ ಇತ್ತೋ ಗೊತ್ತಿಲ್ಲ. ಆರ್ ಅಶೋಕ್ ಏನು ಅದಾರಲ್ರಿ, ಎಲ್ಲನೂ ವಿಶ್ವಾಸ ತೊಗೊಂಡು ಹೋಗ್ತಾರೆ. ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮೆಲ್ಲ ಹಿರಿಯ ಶಾಸಕರನ್ನ ಸಲಹೆ, ನಾವು ಹೇಳಿದಂಥ ಎಲ್ಲ ವಿಚಾರಗಳನ್ನು ಯಾವ ರೀತಿ ಈ ಸದನದಾಗ ಚರ್ಚೆ ಮಾಡಬೇಕು, ಮತ್ತು ಸದನದಾಗ ನಾವು ಬರೀ ಧರಣಿ ಮಾಡೋದು ಇದನ್ನೇ ಮಾಡಬಾರ್ದು, ಚರ್ಚೆ ಆಗಲಿ ಅಂತೇಳಿ ನಾವು ಹೇಳಿದ್ದಕ್ಕೆ ಆರ್ ಅಶೋಕ್ ಅವರು ಯಾವ ರೀತಿ ನಮ್ಮ ಹಿರಿಯ ಶಾಸಕರ ಜೊತೆಗೆ ಚರ್ಚೆ ಮಾಡ್ಯಾರ ಮತ್ತು ಎಲ್ಲರಿಗೂ ಅವಕಾಶ ಕೊಟ್ಟಾರ. ನಮ್ಮದೇನು ಆರ್ ಅಶೋಕ್ ಬಗ್ಗೆ ಯಾವುದೇ ರೀತಿಯ ಒಂದು ಆರೋಪಗಳಿಲ್ಲ. ಈಗಿದು ಅಡ್ಡಾಕ್ ಸಮಿತಿ, ಇನ್ನು ಮುಂದೆ ಬರೋದು ರೆಗ್ಯುಲರ್ ಚುನಾಯಿತ ಅಧ್ಯಕ್ಷ ಬರ್ತಾರೆ. ಅದು ಯಾರು ಆಗ್ತಾರೆ, ಯಾರು ಬಿಡ್ತಾರೆ, ಅಂತಿಮವಾಗಿ ಪಕ್ಷ ಏನದ ರಾಜ್ಯ ಘಟಕ ಕೇಂದ್ರದ ನಮ್ಮ ಹೈಕಮಾಂಡಕ್ಕೆ ಅಧಿಕಾರ ಕೊಡ್ತಾರೆ. ಕೇಂದ್ರ ಹೈಕಮಾಂಡ್ ಯಾರು ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೋ ಹೆಸರು ಘೋಷಣೆ ಮಾಡ್ತಾರೆ. ಇದ್ರಾಗೇನು ಕಾಂಟ್ರವರ್ಸಿನೇ ಇಲ್ಲ. ಹಂಗಾಮಿ ಅಧ್ಯಕ್ಷರೇ ಇದು ಅಡಾಕ್ ಸಮಿತಿ. ಅವ್ರು ಹೇಳ್ತಿದ್ದಾರೆ ಹೊಸ ಅಧ್ಯಕ್ಷರು ಈಗ ಚುನಾವಣೆಯಲ್ಲಿ ಆಯ್ಕೆ ಆಗ್ತಾರೆ. ಎಲೆಕ್ಷನ್ ನಡೆಯೋ ಮೂಲಕ ಇವರು ಕೆಳಗಿಳಿದು ಹೊಸಬರನ್ನ ಆಯ್ಕೆ ಮಾಡೋದು ಖಚಿತ ಅನ್ನುವ ಮಾತನ್ನು ಘಂಟಾಘೋಷವಾಗಿ ಹೇಳ್ತಿರೋದು ಯತ್ನಾಳ್. ಅಷ್ಟೇ ಅಲ್ಲ,
ಸದ್ಯ ಈಗ BJPಯಲ್ಲಿ ಪ್ರತಿಪಕ್ಷ ನಾಯಕರ ಬಗ್ಗೆ ಯಾವುದೇ ವಿರೋಧ ಇಲ್ಲ, ಅಶೋಕ್ ಅವರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗ್ತಿದ್ದಾರೆ ಅಂತ ಅಶೋಕ್ಗೆ ಬಹುಪರಾಕ್ ಹೇಳಿ ಅಶೋಕ್ ಬದಲಾವಣೆ ಮತ್ತೊಂದು ಏನು ಆಲೋಚನೆ ಹೈಕಮಾಂಡ್ ಮಾಡಲೇಬೇಕಿಲ್ಲ ಅನ್ನೋ ಸಂದೇಶವನ್ನು ಡೆಲ್ಲಿಗೆ ರವಾನಿಸಿರೋದು. ಈಗ ಅಧ್ಯಕ್ಷರೊಬ್ಬರು ಬದಲಾಗ್ಬಿಟ್ರೆ ಎಲ್ಲ ಸರಿ ಆಗತ್ತೆ ಅಂತ. ಅಶೋಕ್ ಅವರು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲೂ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡ್ರು, ಬಹಳ ಚೆನ್ನಾಗಿ ಅವರು ನಿಭಾಯಿಸ್ತಿದ್ದಾರೆ ಅಂತ ಅವ್ರಿಗೆ ಫುಲ್ ಮಾರ್ಕ್ಸ್ ಕೊಡ್ತಿದ್ದಾರೆ. ಆದರೆ ವಿಜಯೇಂದ್ರಾಗ್ ಮಾತ್ರ ಚೀಮಾರಿ ಹಾಕ್ತಾ ಇದ್ದು BJP ರೆಬೆಲ್ಸ್ ಈಗ ಮತ್ತೊಂದು ಸುತ್ತಿನ ಹೋರಾಟ ಶಕ್ತಿ ಪ್ರದರ್ಶನವನ್ನು ಮುಂದುವರಿಸ್ತಾ ಇದ್ದಾರೆ. ಇಷ್ಟೆಲ್ಲ ಆದಮೇಲೆ ಅಂದರೆ ಏನೋ ಒಂದು ಬೆಳವಣಿಗೆ ಕಾದಿದೆಯಾ? ಪ್ರಹ್ಲಾದ್ ಜೋಶಿ ಅವರು ಹೇಳಿದಂತೆ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ವಿಜಯೇಂದ್ರ ಮತ್ತೆ ಆಯ್ಕೆಯಾಗ ಬರಬಹುದು, ಇಲ್ಲ ಬೇರೆಯವರೂ ಬರಬಹುದು, ಯಾರು ಬೇಕಾದರೂ ಆಗಬಹುದು ಅನ್ನೋ ಒಂದು ಆಪ್ಷನ್ ಅಂತೂ ಈಗ ಓಪನ್ ಆಗಿದೆ ಅಧಿಕೃತವಾಗಿ. ಯತ್ನಾಳ್ ಬಯಸಿದ್ದು ರೆಬಲ್ಸ್ ಮಾಡ್ತಿರೋ ಪ್ರಯತ್ನ ಫಲ ಕೊಡಲಿದೆಯಾ ಕಾದ್ ನೋಡಬೇಕು. ವಿಜಯೇಂದ್ರ BSY ಶತಪ್ರಯತ್ನದಲ್ಲಿದ್ದಾರೆ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.